ಡೆಲ್ಲಿಯಲ್ಲಿ ಎಲ್ಲರೂ ಇಲ್ಲೇ ಇದ್ದಾರೆ. ನಾವು ಡೆಲ್ಲಿಗೆ ಹೋಗಬೇಕು ಅಂತೇನಿಲ್ಲ. ಸಿದ್ದರಾಮಯ್ಯರು, ಮುಖ್ಯ ಡಿ ಕೆ ಶಿವಕುಮಾರ್, ಖರ್ಗೆ ಎಲ್ಲ ಇಲ್ಲೇ ಇರೋದ್ರಿಂದ ಇಲ್ಲಿ ಹೋಗಲೇಬೇಕು ಅಂತಿಲ್ಲ. ಇವ್ರು ಹೇಳಿದ್ದೆ ಹೆಚ್ಚು ಕಮ್ಮಿ 99% ಆಗೋದ್ರಿಂದ ಮತ್ತೆ ನಾವು ಡೆಲ್ಲಿಗೆ ಹೋಗ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಗೊತ್ತು ಹೋದ್ರೂ ಹೋಗ್ಬೋದು, ಹೋಗದೇ ಇದ್ದರೂ ಹೋಗ್ದಲೇ ಇರ್ಬೋದು. ಕಳೆದ ಲಾಸ್ಟ್ ಇದರಲ್ಲೂ ಕೂಡ ನಿಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹಿಂದೆ 2020 ಇಲ್ಲ ಅವಾಗೇನು ಸಚಿವ ಸ್ಥಾನ ಸಿಗುತ್ತೆ ಅಂತೇನು ಇರಲಿಲ್ಲ. ನಾವು ಗೆಸ್ಸು ಮಾಡಿರಲಿಲ್ಲ. ಅವಾಗೆಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರಾಗಿದ್ದರಿಂದ ಬಯಸಿದ್ರೆ ಏನು ಮಾಡಿದ್ರು ನಾವೆಲ್ಲೂ ಕೇಳೇ ಇಲ್ಲ. ಫಸ್ಟ್ ಕೇಳ್ತಿರೋದು ಇದು ಫಸ್ಟ್ ಟೈಮ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 ಜನ MLAಗಳಿದ್ದೀವಿ. ನಾವು ಸೀನಿಯರ್ ಇದ್ದೀವಿ. ಚಿಕ್ಕಮಗಳೂರು ಜಿಲ್ಲೆಗೆ ಕೊಟ್ಟು ಖಂಡಿತವಾಗಿ ನನಗೆ ಆಗುತ್ತೆ ಅಂತ 100% ಭರವಸೆ ಇದೆ. ಚಿಕ್ಕಮಗಳೂರು ಜಿಲ್ಲೆಗೆ ಕೊಡ್ತಾರೆ. ಅದು ವರಿಷ್ಠರಿಗೆ ವಿಚಾರ. ನಾವು ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಹೇಳಿದ್ದೀವಿ, ನಮಗೆ ಮಂತ್ರಿ ಸ್ಥಾನವನ್ನು ಕೊಡಿ ಅಂತೀವಿ. ನಾವು ಕೂಡ ನಿರೀಕ್ಷೆಯಲ್ಲಿ ಇದ್ದೀವಿ. ಯಾಕಂದರೆ ಮೋಟಮ್ ಅವರು ಕೂಡ ನಮಗೂ ಸಿಗುತ್ತೆ, ನಯನ ಮೋಟಮ್ ಅವರು ನನಗೆ ಸಿಗುತ್ತೆ, ತಮ್ಮಯ್ಯ ಅವರು ಕೂಡ ಡಿಮ್ಯಾಂಡ್ ಮಾಡ್ತಾರೆ. ಇಲ್ಲ, ತಮ್ಮಯ್ಯ ಡಿಮ್ಯಾಂಡ್ ಮಾಡ್ತಾರೆ ಸುಳ್ಳು. ಅವರು ಡಿಮ್ಯಾಂಡ್ ತಮ್ಮಯ್ಯರನ್ನು ಕೇಳ್ತಾ ಇಲ್ಲ, ಯಾವತ್ತೂ ಕೇಳಿಲ್ಲ. ತಮ್ಮಯ್ಯ ಕೇಳಿಲ್ಲ. ಜಿಲ್ಲೆ ಕೊಟ್ಟರೆ ನಿಮಗೆ ಸಿಗುತ್ತೆ ಅನ್ನೋ. ಹೌದು, ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.